ಸುಮಾರು 1965ನೇ ಇಸ್ವಿಯ ಆಸುಪಾಸಲ್ಲಿ ನಾಸಾದಲ್ಲಿ ವಿಜ್ಞಾನಿಯಾಗಿದ್ದ ಗ್ಯಾರಿ ಫ್ಲಾಂಡ್ರು ಅವರಿಗೆ ಒಂದು ಯೋಚನೆ ಬರುತ್ತೆ. 176 ವರ್ಷಗಳಿಗೊಮ್ಮೆ ನಮ್ಮ ಸೌರಮಂಡಲದ ಗ್ರಹಗಳೆಲ್ಲ ಒಂದು ಸಾಲಲ್ಲಿ ಅಲೈನ್ ಆಗ್ತವೆ ಅನ್ನೋ ವಿಚಾರನ ಕಂಡುಹಿಡಿತಾರೆ ಗ್ಯಾರಿ ಫ್ಲಾಂಡ್ರು. ಹೀಗೆ ಆದಾಗ ಗುರುತ್ವಾಕರ್ಷಣೆಯ ಸಹಾಯದ ಮೂಲಕ ಸ್ಪೇಸ್ ಕ್ರಾಫ್ಟನ್ನು ಕಡಿಮೆ ಇಂಧನ ವೆಚ್ಚ ಹಾಗೂ ಕಡಿಮೆ ಸಮಯದಲ್ಲಿ ಬೇಕಾದ ಗ್ರಹಗಳತ್ತ ಕಳಿಸಬಹುದು ಅನ್ನೋದನ್ನು ಅರ್ಥ ಮಾಡ್ಕೋತಾರೆ. ಹಾಗೆ 1970ನೇ ಇಸ್ವಿಯ ನಂತರ ಗ್ರಹಗಳೆಲ್ಲ ಒಂದು ಸಾಲಲ್ಲಿ ಅಲೈನ್ ಆಗುತ್ತೆ. ಇದು 176 ವರ್ಷಕ್ಕೊಮ್ಮೆ ನಡೆಯುವಂಥ ಒಂದು ಘಟನೆ ಅಂತ ಲೆಕ್ಕಾಚಾರ ಮಾಡಿ 1977ನೇ ಇಸ್ವಿಯಲ್ಲಿ ವಾಯೇಜರ್ 1 ಅನ್ನ ಗುರು ಮತ್ತು ಶನಿ ಗ್ರಹಗಳ ಅಧ್ಯಯನಕ್ಕೆ ಕಳಿಸಿ ಮತ್ತು ವಾಯೇಜರ್ 2 ಅನ್ನ ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ ಗ್ರಹಗಳನ್ನು ಅಧ್ಯಯನ ಮಾಡೋಕ್ಕೆ ಅಂತ ಕಳಿಸ್ತಾರೆ. ಈ ಎರಡು ಸ್ಪೇಸ್ ಕ್ರಾಫ್ಟ್ನಲ್ಲೂ ಗೋಲ್ಡನ್ ರೆಕಾರ್ಡ್ಸ್ ಅಟ್ಯಾಚ್ ಮಾಡ್ತಾರೆ. ಈ ಗೋಲ್ಡನ್ ರೆಕಾರ್ಡ್ಸಲ್ಲಿ ಏನಿದೆ ಅಂದರೆ 116 ವಿವಿಧ ಚಿತ್ರಗಳು, ಅದರಲ್ಲಿ ಮಾನವನ ದೇಹಕ್ಕೆ ಸಂಬಂಧಿಸಿದ್ದು, ಪ್ರಕೃತಿ, ಪ್ರಾಣಿಗಳ ಚಿತ್ರಗಳು ಮತ್ತು ವೈಜ್ಞಾನಿಕ ವಿಷಯಗಳಿಗೆ ಸಂಬಂಧಪಟ್ಟ ಚಿತ್ರಗಳು ಅಂದರೆ DNA, ಸೋಲಾರ್ ಸಿಸ್ಟಮ್, ಈ ಥರ ಅನೇಕ ಚಿತ್ರಗಳ ಮಾಹಿತಿ ಮತ್ತು ಭೂಮಿಯ ಮೇಲಿನ ವಿವಿಧ ಶಬ್ದಗಳು, ಭಾಷೆಗಳು, ಭೂಮಿಯ 55 ಭಾಷೆಗಳ ವಿವಿಧ ರೀತಿಯ ಶುಭಾಶಯಗಳ ಸಂದೇಶನೂ ಇದರಲ್ಲಿದೆ. ಅದರಲ್ಲಿ ಭಾರತದ 9 ಭಾಷೆಗಳಲ್ಲಿ ಕನ್ನಡನೂ ಸೇರಿದೆ. ಕನ್ನಡದಲ್ಲಿರೋ ಒಂದು ಮೆಸೇಜ್ ಏನಿದೆ ಅದರಲ್ಲಿ ಅಂದರೆ, ಶುಭಾಶಯಗಳು, ಕನ್ನಡಿಗರ ಪರವಾಗಿ ತುಂಬ ಹೃದಯದಿಂದ ಶುಭ ದಿನ ಎಂದು ಹಾರೈಕೆ ಅನ್ನೋ ಒಂದು ಸಂದೇಶ ಕೂಡ ಆ ಗೋಲ್ಡನ್ ರೆಕಾರ್ಡಲ್ಲಿ ಅಟ್ಯಾಚ್ ಆಗಿದೆ. ಮತ್ತು ಗಾಳಿ, ಗುಡುಗು, ಹಕ್ಕಿಗಳ ಶಬ್ದ, ಹೃದಯ ಬಡಿತದ ಶಬ್ದಗಳು ಅದರಲ್ಲಿದೆ. ಮತ್ತು ವಿವಿಧ ಪ್ರದೇಶಗಳ ಸಂಗೀತಗಳು, ವಾದ್ಯಗಳು, ನಗುವಿನ ಶಬ್ದ ಹೆಂಗಿರುತ್ತೆ ಅದು, ಈ ಥರ ಅನೇಕ ಮಾಹಿತಿಗಳನ್ನ ಆ ಗೋಲ್ಡನ್ ರೆಕಾರ್ಡಲ್ಲಿ ಅಟ್ಯಾಚ್ ಮಾಡಿದ್ದಾರೆ. ಮತ್ತು ಈ ಅನಂತ ಬ್ರಹ್ಮಾಂಡದಲ್ಲಿ ಭೂಮಿಯ ವಿಳಾಸ, ಈ ಭೂಮಿ ಅನ್ನೋದು ಎಲ್ಲಿದೆ ಈ ದೊಡ್ಡ ಬ್ರಹ್ಮಾಂಡದಲ್ಲಿ ಅನ್ನೋ ಒಂದು ಮಾಹಿತಿ ಕೂಡ ಆ ಗೋಲ್ಡನ್ ರೆಕಾರ್ಡ್ಸ್ನಲ್ಲಿ ಅಟ್ಯಾಚ್ ಆಗಿದೆ. ಮೊದಲಿಗೆ ಈ ವಾಯೇಜರ್ ಮಿಷನ್ಗಳ ಕೆಲಸ ಕೇವಲ ಗ್ರಹಗಳನ್ನ ಅಧ್ಯಯನ ಮಾಡೋದು ಅಂತ ಆಗಿದ್ರೂ ಕೂಡ ನಂತರ ಇವೆರಡು ಸೌರಮಂಡಲವನ್ನು ಬಿಟ್ಟು ಮುಂದೆ ಅನಂತ ಬ್ರಹ್ಮಾಂಡದಲ್ಲಿ ಮುಂದೆ ಸಾಗುವ ಉದ್ದೇಶದಿಂದ ಈ ಗೋಲ್ಡನ್ ರೆಕಾರ್ಡ್ಸ್ನ ಅಟ್ಯಾಚ್ ಮಾಡಿ ಕಳಿಸಿದ್ದಾರೆ. ಯಾವಾಗ ಈ ಮಿಷನ್ಗಳು, ವಾಯೇಜರ್ ಮಿಷನ್ಗಳು ಈ ಸೌರಮಂಡಲವನ್ನು ಬಿಟ್ಟು ದಾಟಿ ಈ ಅನಂತ ಬ್ರಹ್ಮಾಂಡದಲ್ಲಿ ಅಂತರಿಕ್ಷದಲ್ಲಿ ಮುಂದೆ ಹೋಗ್ತಾ ಇರ್ತವಲ್ಲ, ಆವಾಗ ಮುಂದುವರಿದ ಜೀವಿಗಳೇನಾದರೂ ಅಲ್ಲಿ ಬೇರೆ ಒಂದು ಗ್ರಹದಲ್ಲಿದ್ದರೆ, ಏಲಿಯನ್ಸ್ಗಳ್ಯಾರು ಇದ್ದರೆ ಅವರಿಗೆ ಈ ಗೋಲ್ಡನ್ ರೆಕಾರ್ಡ್ಸ್ ಸಿಗಲಿ, ಅದರಲ್ಲಿರೋ ಮಾಹಿತಿಗಳನ್ನೆಲ್ಲ ಅವರು ನೋಡಲಿ, ಭೂಮಿ ಮೇಲೆ ಮನುಷ್ಯರು ಅನ್ನೋವಂಥ ಒಂದು ಜೀವಿಗಳಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನೆಲ್ಲ ರೆಕಾರ್ಡ್ ಮಾಡಿ ಈ ಗೋಲ್ಡನ್ ರೆಕಾರ್ಡ್ಸ್ನಲ್ಲಿ ಅದನ್ನೆಲ್ಲ ಈ ಮಾಹಿತಿಗಳನ್ನೆಲ್ಲ ತುಂಬಿಸಿ ಆ ವಾಯೇಜರ್ ಮಿಷನ್ಗಳಿಗೆ ಎರಡಕ್ಕೂ, ವಾಯೇಜರ್ 1 ಮತ್ತು ವಾಯೇಜರ್ 2 ಎರಡಕ್ಕೂ ಈ ಗೋಲ್ಡನ್ ರೆಕಾರ್ಡ್ಸ್ನ ಅಟ್ಯಾಚ್ ಮಾಡಿ ಇವರು ಕಳಿಸಿದ್ದಾರೆ. ಈ ಐಡಿಯಾ ಯಾರ್ದು ಅಂದರೆ ಫೇಮಸ್ ಆಸ್ಟ್ರೋನಾಮರ್ ಮತ್ತು ಆಸ್ಟ್ರೋಫಿಸಿಸ್ಟ್ ಆಗಿರುವಂಥ ಕಾರ್ಲ್ ಸಗನ್ ಅವ್ರದ್ದು. ಅವರೇ ಈ ಗೋಲ್ಡನ್ ರೆಕಾರ್ಡ್ಸ್ನ ಅಂತರಿಕ್ಷಕ್ಕೆ ಕಳಿಸೋ ಐಡಿಯಾ ಕೊಟ್ಟಿದ್ದು ಅವರೇ. ಇಷ್ಟೆಲ್ಲ ಉದ್ದೇಶಗಳನ್ನು ಹೊತ್ತು 1977 ಆಗಸ್ಟ್ 20ರಂದು ಭೂಮಿಯಿಂದ ವಾಯೇಜರ್ 2 ತನ್ನ ಪ್ರಯಾಣ ಶುರು ಮಾಡುತ್ತೆ ಮತ್ತು ಅದೇ ವರ್ಷ ಸೆಪ್ಟೆಂಬರ್ 5ರಂದು ವಾಯೇಜರ್ 1 ಕೂಡ ತನ್ನ ಪ್ರಯಾಣ ಶುರು ಮಾಡುತ್ತೆ. 2 ವರ್ಷಗಳ ಸುದೀರ್ಘ ಪಯಣದ ನಂತರ 1979 ಮಾರ್ಚ್ 5ರಲ್ಲಿ ವಾಯೇಜರ್ 1 ಗುರುಗ್ರಹವನ್ನು ತಲುಪಿ ಅದರ ಮಾಹಿತಿ ಮತ್ತು ಆ ಗ್ರಹದ ಚಿತ್ರಗಳನ್ನು ಭೂಮಿಗೆ ಕಳಿಸುತ್ತೆ. ಅಲ್ಲಿ ತನ್ನ ಕೆಲಸ ಮುಗಿಸಿ ಮತ್ತೆ ತನ್ನ ಪ್ರಯಾಣ ಕಂಟಿನ್ಯೂ ಮಾಡಿ 1 ವರ್ಷದ ನಂತರ ಅಂದರೆ 1980 ನವೆಂಬರ್ 12ರಲ್ಲಿ ಶನಿ ಗ್ರಹವನ್ನು ತಲುಪಿ ಆ ಗ್ರಹದ ಅಧ್ಯಯನ ಕೂಡ ಮಾಡಿ ಮಾಹಿತಿಗಳನ್ನು ಭೂಮಿಗೆ ರವಾನೆ ಮಾಡುತ್ತೆ. ಭೂಮಿಯಿಂದ ಆ ಶನಿ ಗ್ರಹ 600 ಕೋಟಿ ಕಿಲೋಮೀಟರ್ ದೂರ ಇದೆ. ಶನಿ ಗ್ರಹದ ಮತ್ತು ಅದರ ಉಪಗ್ರಹಗಳ ಅಧ್ಯಯನವನ್ನು ಮುಗಿಸಿ ತನ್ನ ಕೆಲಸ ಮುಗಿದಿದೆ ಅಂತ ತಿಳಿಸಿ ತನ್ನ ಪ್ರಯಾಣವನ್ನು ಇನ್ನೆಂದಿಗೂ ಹಿಂತಿರುಗಿ ಬರಲಾಗದ ಆಳವಾದ ಅಂತರಿಕ್ಷದ ಕಡೆಗೆ ಮುಂದುವರಿಸೋಕೆ ವಾಯೇಜರ್ 1 ರೆಡಿ ಆಗ್ತಾ ಇರುತ್ತೆ. ಆಗ ಇದ್ದಕ್ಕಿದ್ದಂತೆ ಕಾರ್ಲ್ ಸಗನ್ ರವರಿಗೆ ಏನು ಅನ್ನಿಸ್ತೋ ಏನೋ,
ಅವರು ನಾಸಾ ವಿಜ್ಞಾನಿಗಳಿಗೆ ಕೇಳ್ಕೊತಾರೆ, ದಯವಿಟ್ಟು ವಾಯೇಜರ್ 1 ಸ್ಪೇಸ್ ಕ್ರಾಫ್ಟ್ನ ಭೂಮಿಯ ಕಡೆಗೆ ತಿರುಗಿಸಿ ಕೊನೆಯದಾಗಿ ಒಂದು ಭೂಮಿಯ ಚಿತ್ರವನ್ನು ತೆಗೆಯುವಂತೆ ಮಾಡಿ ಅಂತ ಕೇಳ್ಕೊತಾರೆ. ಯಾಕೆ ಅಂದರೆ ಅದು ಒಮ್ಮೆ ಸೌರಮಂಡಲ ಬಿಟ್ಟು ಅಂತರಿಕ್ಷದಲ್ಲಿ ತನ್ನ ಪ್ರಯಾಣ ಶುರು ಮಾಡ್ತು ಅಂದರೆ ಅದು ಚಿತ್ರಗಳನ್ನು ತೆಗೆದು ಭೂಮಿಗೆ ಕಳಿಸೋ ಸಾಮರ್ಥ್ಯವನ್ನು ಕಳ್ಕೊಳ್ಳುತ್ತೆ. ಆಗಲಿ ಅಂತ ಕಾರ್ಲ್ ಸಗನ್ ರವರ ಕೋರಿಕೆಯ ಮೇರೆಗೆ ಫೆಬ್ರವರಿ 14, 1990 ವಾಯೇಜರ್ 1 ಭೂಮಿಯ ಕಡೆ ತಿರುಗಿ ಕಡೆಯದಾಗಿ ಒಂದು ಚಿತ್ರವನ್ನು ತೆಗೆದು ಭೂಮಿಗೆ ರವಾನೆ ಮಾಡುತ್ತೆ. ಇದೇ ಆ ಚಿತ್ರ ಸ್ನೇಹಿತರೆ. ವಿಶಾಲ ವಿಶ್ವದ ಕಣ್ಣಿಗೂ ಕಾಣದ ಧೂಳಿನ ಕಣಕ್ಕಿಂತಲೂ ಚಿಕ್ಕದಾದ ಒಂದು ಸಣ್ಣ ಚುಕ್ಕಿ ನಮ್ಮ ಭೂಮಿ. ಈ ಚಿತ್ರವನ್ನು ನೋಡಿದ ಕಾರ್ಲ್ ಸಗನ್ ರವರು ಸ್ತಂಭೀಭೂತರಾಗ್ತಾರೆ. 1994 ಕಾರ್ಲ್ ಸಗನ್ ರವರು ಈ ಚಿತ್ರವನ್ನು ಸ್ಫೂರ್ತಿಯಾಗಿಸಿಕೊಂಡು ಪೇಲ್ ಬ್ಲೂ ಡಾಟ್ ಅಂತ ಒಂದು ಪುಸ್ತಕವನ್ನು ಬರೀತಾರೆ. ಅದರಲ್ಲಿ ಅವರು ಹೀಗೆ ಬರೀತಾರೆ, ಆ ಚುಕ್ಕಿಯನ್ನು ಮತ್ತೊಮ್ಮೆ ನೋಡಿ, ಆ ಚುಕ್ಕಿಯಲ್ಲೇ ನಾವೆಲ್ಲ ಇರೋದು, ಆ ಚುಕ್ಕಿಯೇ ನಮ್ಮ ಮನೆ, ಆ ಚುಕ್ಕಿಯಲ್ಲಿಯೇ ನಿಮಗೆ ತಿಳಿದಿರುವವರು, ನಿಮ್ಮ ಪ್ರೀತಿ ಪಾತ್ರರು, ನೀವು ಕಂಡು ಕೇಳಿರುವ ಎಲ್ಲ ಮಾನವರು ಇದ್ದಿದ್ದು ಈಗ ಇರುವುದು ಅದೇ ನೀಲಿ ಚುಕ್ಕಿಯಲ್ಲಿ. ನಮ್ಮೆಲ್ಲರ ಒಟ್ಟು ಸಂತೋಷ ಮತ್ತು ದುಃಖಗಳು, ಸಾವಿರಾರು ದೃಢ ಮತಗಳು, ಸಿದ್ಧಾಂತಗಳು, ಆರ್ಥಿಕ ಸಿದ್ಧಾಂತಗಳು, ಎಲ್ಲ ನಾಗರಿಕ ಸಮಾಜದ ಸೃಷ್ಟಿಕರ್ತರು ಮತ್ತು ವಿಧ್ವಂಸಕರು, ಎಲ್ಲ ಯುವ ಪ್ರೇಮಿಗಳು, ತಂದೆ ತಾಯಂದಿರು, ಆಶಾದಾಯಕ ಮಕ್ಕಳು, ಇತಿಹಾಸದ ಎಲ್ಲ ಸಾಧುಗಳು, ಪಾಪಿಷ್ಟರು ಜೀವಿಸಿದ್ದು ಆ ಸಣ್ಣ ನೀಲಿ ಚುಕ್ಕಿಯಲ್ಲಿ, ಧೂಳಿನ ಕಣಕ್ಕಿಂತಲೂ ಕಿರಿಯದಾದ ಆ ಸಣ್ಣ ನೀಲಿ ಚುಕ್ಕಿಯಲ್ಲಿ. ಈ ಸಣ್ಣ ಚುಕ್ಕಿಯಲ್ಲಿ ಕ್ಷಣಿಕವಾದ ಅಧಿಕಾರಕ್ಕೆ ರಕ್ತದ ನದಿಗಳನ್ನೇ ಹರಿಸಿದ ಇತಿಹಾಸದ ಚಕ್ರವರ್ತಿಗಳ ಬಗ್ಗೆ ಒಮ್ಮೆ ಯೋಚಿಸಿ. ದ್ವೇಷ, ಅಸೂಯೆಗಳಿಂದ ಕ್ರೂರವಾಗಿ ಹಿಂಸಿಸುವ ಜನಗಳ ಬಗ್ಗೆ ಯೋಚಿಸಿ. ಅವರೆಲ್ಲ ಎಷ್ಟು ತಪ್ಪು ಕಲ್ಪನೆಯನ್ನು ಹೊಂದಿದ್ದಾರೆ. ಇನ್ನೊಬ್ಬರನ್ನು ದ್ವೇಷಿಸಲು, ಕೊಲ್ಲಲು ಅವರೆಲ್ಲ ಎಷ್ಟು ಉತ್ಸುಕರಾಗಿದ್ದಾರೆ ಈ ಸಣ್ಣ ಚುಕ್ಕಿಯಲ್ಲಿ. ನನಗನ್ನಿಸುವುದು ನಾವು ಒಬ್ಬರಿಗೊಬ್ಬರು ಕರುಣೆಯಿಂದಿರಬೇಕು. ಈ ಸಣ್ಣ ನೀಲಿ ಚುಕ್ಕಿಯನ್ನು ಜೋಪಾನ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಬ್ರಹ್ಮಾಂಡದಲ್ಲಿ ನಮಗೆ ಗೊತ್ತಿರುವ ಮನೆ ಇದೊಂದೇ, ಈ ಸಣ್ಣ ನೀಲಿ ಚುಕ್ಕಿ. ಭೂಮಿಯ ಮೇಲಿರುವ ನಮ್ಮೆಲ್ಲರ ಮಾಹಿತಿಗಳನ್ನು ಗೋಲ್ಡನ್ ರೆಕಾರ್ಡ್ಸ್ನಲ್ಲಿ ಹೊತ್ತು ಹೊರಟಿರುವ ವಾಯೇಜರ್ 1 ಈಗ ಸೌರಮಂಡಲವನ್ನು ಬಿಟ್ಟು ಸುಮಾರು 2500 ಕೋಟಿ ಕಿಲೋಮೀಟರ್ ದೂರ ಸಾಗಿದೆ. ಕಾಲಾಂತರದಲ್ಲಿ ಮುಂದೆ ಯಾವುದಾದ್ರೂ ಏಲಿಯನ್ಸ್ ಅಥವಾ ಅನ್ಯಗ್ರಹ ಜೀವಿಗಳಿಗೆ ಈ ವಾಯೇಜರ್ 1 ಮಿಷನ್ ಸಿಕ್ಕಿ ಅವರಿಗೆ ನಮ್ಮ ಬಗ್ಗೆ ಗೊತ್ತಾಗುತ್ತಾ, ಭೂಮಿ ಮೇಲೆ ನಾವಿದ್ದೀವಿ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗುತ್ತಾ, ಗೊತ್ತಾಗಿ ಅವ್ರು ನಮ್ಮನ್ನು ಸಂಪರ್ಕ ಮಾಡೋ ಸಾಧ್ಯತೆ ಇದೆಯಾ? ಇದಕ್ಕೆಲ್ಲ ಕಾಲನೇ ಉತ್ತರಿಸ್ಬೇಕು.